जेडीएस कायद कुमारस्वामी ने अपनी यात्रा में कहा कि कर्नाटक में हालिया अरसों में फ़िरका वाराना मुनाफरत के कई वाक़यात रूनुमा हो चुके हैं, जिनमें हिजाब पर पाबंदी और हलाल गोश्त पर पाबंदी वाला मामला अहमियत के हामिल है। इन्होंने कहा कि 2023 के इंतखाबात में इनकी पार्टी 123 नशिस्तों पर कामयाबी हासिल करने का निशाना रखती है। ये बात इन्होंने अपनी पार्टी की पंच रत्ना यात्रा के दौरान कही। इन्होंने मजीद कहा कि पार्टी 100 इंतखाबी हलकों के लिए उम्मीदवारों के नामों की पहली फहरिस्त का ऐलान कर चुकी है और अगर इनकी पार्टी बरसरे इक़्तिदार आ गई तो किसी दलित या मुस्लिम कायद को चीफ मिनिस्टर बनाने पर भी गौर किया जा सकता है। याद रहे कि इस वक्त इनकी पंच रत्ना यात्रा कर्नाटक के कोलार डिस्ट्रिक्ट में है। दूसरी तरफ ये बात भी सियासी हलकों में गश्त कर रही है, जहां जनता दल सेकुलर के सदर CM इब्राहिम ने कहा था कि अगर इनकी पार्टी बरसरे इक़्तिदार में आ गई वो टीपू यूनिवर्सिटी तामीर करेंगे। बाज़ दीगर सियासी हलकों का यह मानना है कि जेडीएस कर्नाटक के इंतखाबात में बादशाह की हैसियत से उभरेगी। यहाँ इस बात का तस्करा भी ज़रूरी है कि कर्नाटक में बीजेपी वक्कलिगा कम्युनिटी को भी अपनी जानिब राग़िब करने की कोशिश है। ಮೊದಲನೇ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು ವಿದ್ಯೆಯನ್ನು ಕಲಿಯಲಿಕ್ಕೆ ತಾವುಗಳು ಕಷ್ಟಪಟ್ಟು ಸರ್ಕಾರಿ ಶಾಲೆಗೆ ಕಳಿಸಿದರೆ ನಮ್ಮ ಮಕ್ಕಳು ಓದಲಿಕ್ಕೆ ಸರಿಯಾದ ರೀತಿಯ ವ್ಯವಸ್ಥೆಗಳಿಲ್ಲ ಅಂತ ಹೇಳಿ ಖಾಸಗಿ ಶಾಲೆಗಳಿಗೆ ಸೇರಿಸಬೇಕು ಅಂತ ಹೋಗ್ತೀವಿ। ನಿಮ್ಮ ಜೀವನ ನಿರ್ವಹಣೆ ಮಾಡದೆ ಕಷ್ಟ ನಿಮಗೆ, ಅಂಥದ್ರಲ್ಲಿ ಖಾಸಗಿ ಶಾಲೆಗಳಿಗೆ ನಿಮ್ಮ ಮಕ್ಕಳಿಗೆ ಪ್ರವೇಶ ಮಾಡಬೇಕು ಅಂದ್ರೆ 50,000ದಿಂದ 1 ಲಕ್ಷ ರೂಪಾಯಿಗಳು ಖರ್ಚು ಮಾಡಬೇಕು। ನೀವು ಕೂಲಿ ಕೆಲಸ ಮಾಡೋರಿಗೆ ಎಲ್ಲಿಂದ ತರಲಿಕ್ಕೆ ಸಾಧ್ಯ? ಇದರ ಹಿನ್ನೆಲೆಯಲ್ಲೇ ಈ ರಾಜ್ಯದಲ್ಲಿ ಜನತಾದಳದ ಅಧಿಕಾರ ನಿಮ್ಮ ಆಶೀರ್ವಾದದಲ್ಲಿ ಬಂದರೆ 6,000 ಗ್ರಾಮ ಪಂಚಾಯಿತಿಗಳು ಮತ್ತು ನಗರ ಪ್ರದೇಶಗಳಲ್ಲಿ ಯಾವ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಅದಕ್ಕೆ ಸರಿಸಮನಾಗಿ ಇವತ್ತು ಸರ್ಕಾರದಿಂದ UKGಯಿಂದ 12ನೇ ತರಗತಿವರೆಗೆ ಉಚಿತವಾದಂತಹ ಶಿಕ್ಷಣವನ್ನ ಒಂದೇ ಒಂದು ಕಾಂಪ್ಲೆಕ್ಸ್ ನಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ನ ಎರಡೂ ಮಾಧ್ಯಮಗಳನ್ನ ನಿಮ್ಮ ಮಕ್ಕಳಿಗೆ ಕಳಿಸ್ತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಂತ ನಿಮ್ಮ ಖಾಸಗಿ ಶಾಲೆಗಳಿದ್ದಾವೆ। ಅದಕ್ಕಿಂತಲೂ ಉತ್ತಮವಾದಂತ ಕಾಲೇಜ್ ಕಟ್ಟಡಗಳಿರ್ಬೋದು, ಶಿಕ್ಷಕರಿರ್ಬೋದು ನೇಮಕ ಮಾಡಿ ನಿಮ್ಮ ಮಕ್ಕಳ ಒಂದು ಅತ್ಯಂತ ಉತ್ತಮವಾದ ಶಿಕ್ಷಣ, ಶ್ರೀಮಂತ ಮಕ್ಕಳು ಬಡವರ ಮಕ್ಕಳು ಅಂತಕ್ಕಂಥ ತಾರತಮ್ಯಗಳಿಲ್ಲದೆ ಸರಿಸಮನಾದಂತ ವಿದ್ಯೆಯನ್ನ ಈ ನಾಡಿನ ಬಡ ಕುಟುಂಬಗಳಿಗೂ ಕೊಡಬೇಕು ಅನ್ನೋದು ನಮ್ಮ ಪಕ್ಷದ ಕಾರ್ಯಕ್ರಮ। ಈ ಹಿನ್ನೆಲೆಯಲ್ಲಿ ನೀವು ಸಾಲ ಮಾಡಬೇಕಾಗಿಲ್ಲ, 1 ರೂಪಾಯಿ ನೀವು ಖರ್ಚು ಮಾಡದೆ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಎಲ್ಲಾ ರೀತಿಯ ಅತ್ಯದ್ಭುತವಾದಂತಹ ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು ನಮ್ಮ ಪಕ್ಷದ ಸವಾಲಿದೆ। ಅದರ ಜೊತೆಯಲ್ಲಿ 2ನೇ ಕಾರ್ಯಕ್ರಮ ಆರೋಗ್ಯ ಸಂಪತ್ತು ಅಂತಕ್ಕಂಥದ್ದೇನಿದೆ, ಬಹುಶಃ ತುಮಕೂರಿನಲ್ಲಿ ಕಳೆದ 1 ತಿಂಗಳ ಹಿಂದೆ ಒಂದು ದುರ್ಘಟನೆ ನಡೆಯಿತು। ಕೆಲವು ತಾಯಂದಿರು ಒಂದು ಹೆರಿಗೆ ಆಗಬೇಕಾದಂತ ಒಂದು ಹೆಣ್ಣು ಮಗಳನ್ನ ಆಸ್ಪತ್ರೆಗೆ ನೀವು ಕರ್ಕೊಂಡು ಹೋದ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ। ನೀವೇನ ಕರ್ಕೊಂಡು ಹೋಗಿದ್ದ ಇದೇ ಏರಿಯಾದಲ್ಲಿ ನೀವು ತಾಯಂದ್ರು ಯಾರೋ ಒಂದು 2-3 ಜನ ಕರ್ಕೊಂಡು ಹೋದ್ರಿ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಳ್ಳದೆ ಮನೆ ಕರ್ಕೊಂಡ್ಬಂದು ರಾತ್ರಿ 12:30 ಗಂಟೆನಲ್ಲಿ ಆ ಹೆಣ್ಣು ಮಗಳು ಕೂಲಿ ಕಾರ್ಮಿಕರು, ಯಾರು ಗತಿ ಇಲ್ಲ ಗಂಡ ಇಲ್ಲ ಅಂತಕ್ಕಂಥದ್ದು ನೋಡಿದೆ ಪತ್ರಿಕೆಯಲ್ಲಿ। ಆ ಹೆಣ್ಣು ಮಗಳು ಹೆರಿಗೆ ನೋವು ಬಂದು 2 ಮಕ್ಕಳಿಗೆ ಜನ್ಮ ಕೊಟ್ಟಾಗ ಆ ತಾಯಿ 2 ಮಗು ತೀರ್ಕೊಂಡಂತ ದೃಶ್ಯ ಇದೆಯಲ್ಲ, ಯಾರಾದ್ರೂ ಮನುಷ್ಯತ್ವ ಇದ್ದವರಿಗೆ ಇದನ್ನ ಸಹಿಸ್ಕೊಂಡು ನೋಡ್ಲಿಕ್ಕೆ ಕೂರ್ಲಿಕ್ಕೆ ಸಾಧ್ಯವ? ಇದನ್ನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ। ಇದು ನಮ್ಮ ಸರ್ಕಾರದ ಒಂದು ಆಸ್ಪತ್ರೆಗಳ ಪರಿಸ್ಥಿತಿ। ಕೋವಿಡ್ನ ಅನಾಹುತಗಳಾಯಿತು, ಕೋವಿಡ್ನ ಅನಾಹುತ ಆದಾಗ ಆಸ್ಪತ್ರೆಗಳಿಗೆ ನೀವು ಕುಟುಂಬದವರು ಹೋದ್ರೆ ಹಾಸಿಗೆಗಳಿಲ್ಲ, ಇವತ್ತು ವೆಂಟಿಲೇಟರ್ಗಳಿಲ್ಲ ಅಂತ ಹೇಳಿ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂದ್ರು, ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಕೊರತೆ ಅಂದ್ರು।
ಇದೆಲ್ಲದರ ಹಿನ್ನೆಲೆಯಲ್ಲಿ ಈ ರಾಜ್ಯದಲ್ಲಿ ನಾನು ತೀರ್ಮಾನ ಮಾಡಿರ್ತಕ್ಕಂಥದ್ದು, ಈ ರಾಜ್ಯದ 6,000 ಗ್ರಾಮ ಪಂಚಾಯಿತಿಗಳು ಮತ್ತು ನಿಮ್ಮ ನಗರ ಪ್ರದೇಶಗಳ ಬಡಾವಣೆಗಳಲ್ಲಿ 30 ಹಾಸಿಗೆಗಳನ್ನು ಒಳಗೊಂಡಂತ ಸುಸಜ್ಜಿತ ಆಸ್ಪತ್ರೆಗಳನ್ನು ಕಟ್ಟಿ 3 ಜನ ತಜ್ಞ ವೈದ್ಯರು ಅವರು ಏನು ಸಂಬಳ ಕೇಳ್ತಾರೆ ಕೊಡ್ತೀವಿ ಸರ್ಕಾರದಲ್ಲಿ. 24 ಗಂಟೆ ಬಡವ ಶ್ರೀಮಂತ ಅಂತೆ ನಿಮಗೆ ಸೇವೆಯನ್ನು, ನಿಮ್ಮ ಕಷ್ಟಗಳಿಗೆ, ನಿಮ್ಮ ಕುಟುಂಬದ ಆರೋಗ್ಯದ ತೊಂದರೆಗೆ ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು. ಆ ರೀತಿಯ ಒಂದು ವಾತಾವರಣ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ನನ್ನ 2ನೇ ಸವಾಲು.